ಪಾಕಿಸ್ತಾನ ಯುದ್ಧ ಗೆದ್ದ ಮೇಲೆ ಇಡೀ ಜಗತ್ತು ಭಾರತವನ್ನು ಅಪ್ರಿಷಿಯೇಟ್ ಮಾಡಲಾಗಿದೆ ಒಂದು ಕಡೆ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಅದನ್ನು ಗುರಿ ಸಾಧಿಸಿದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಖರ್ಗೆ ಮತ್ತು ಕೃಷ್ಣಬೈರೇಗೌಡ ಅವರು ಆತ್ಮಶೋಧನೆ ಮಾಡಿಕೊಳ್ಳಿ. ದೇಶಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಈ ರೀತಿ 50 ವರ್ಷದಿಂದ ನಡ್ಕೊಂಡಿದ್ರೆ ಈ ದೇಶ ಇನ್ಯಾವ ರೀತಿ ಭದ್ರ ಬುನಾದಿ ಆಗ್ತಾಯಿತ್ತು ಅನ್ನೋದು ಅರ್ಥ ಮಾಡ್ಕೋಬೇಕು. ಅನಾವಶ್ಯಕವಾಗಿ ಎಲ್ಲವೂ ಕೂಡ ಗೊತ್ತಿರ್ತಕ್ಕಂಥ ನಾಯಕರುಗಳು ವಾಸ್ತವಾಂಶಕ್ಕೆ ಆದ್ಯತೆ ಕೊಡಿ. ಮೂರನೇದು, ದೇಶದ ಭವಿಷ್ಯಕ್ಕೆ ನರೇಂದ್ರ ಮೋದಿಯವರ ಅನುಭವದ ಒಂದು ಏನಿದೆ ತೀರ್ಮಾನ, ಈ ತೀರ್ಮಾನ ಇಡೀ ವಿಶ್ವನೇ ಇವತ್ತು ಅವ್ರನ್ನ ಅಪ್ರಿಷಿಯೇಷನ್ ಮಾಡುವಾಗ ಎಲ್ಲ ಒಂದು ಕಡೆ ಮೊಸರಲ್ಲಿ ಕಲ್ಲನ್ನು ಹುಡುಕ್ತಕ್ಕಂಥ ಕೆಲಸನ ಮಾಡೋದು ಬಿಟ್ಟು ಮುಖ್ಯವಾಹಿನಿಯಲ್ಲಿ ದೇಶದ ಏಕತೆ ಮತ್ತು ಅಖಂಡತೆಗೆ ಸುಭದ್ರ ಭಾರತಕ್ಕೆ ಅವರು ಕೂಡ ಹೆಜ್ಜೆ ಇಡೋದು ಒಳ್ಳೆಯದು. ಪಾಕಿಸ್ತಾನದಲ್ಲಿ ಅವರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಒಂದು ನಿಮಿಷಪ್ಪ, ಗೆದ್ದೀವಿ ಅಂತೇಳಿ ಏನಿದೆಯಪ್ಪ ಅವ್ರಿಗೆ? ಏನಿದೆ ಸರ್? ಅವ್ರದ್ದು ಏನಿದೆ ಅವ್ರ ಹತ್ರ? ಅವ್ರಿಗೆ ಯಾಕೆ ಲೆಕ್ಕಕ್ಕೆ ಇಟ್ಕೋತೀಯ? ಪಾಕಿಸ್ತಾನ ಮುಗಿದ ಅಧ್ಯಾಯ. ಉಗ್ರವಾದಿಗಳನ್ನ ಮುಂದಿಟ್ಕೊಂಡು ಸಾಮಾನ್ಯ ಜನರನ್ನು ಮಾಡಿ ಸತ್ತಂತ ಅವ್ರಿಗೆ ಹೋಗಿ ನೀವು ಜಾಗ ಕೊಟ್ಟು ಅವ್ರಿಗೆ ಒಂದೊಂದು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀರಾ ಅಂದರೆ ಅವರಲ್ಲಿ ಮಾನವೀಯತೆ ಇದೆಯಾ? ಬದುಕು ಅಂದ್ರೆ ಏನು? ಈ ದೇಶಕ್ಕೆ ಇದನ್ನು ನೀವು ಕೊಡ್ತಾ ಇರೋ ಕೊಡುಗೆ. ಭಾರತೀಯರ ಸಾರ್ವಭೌಮತೆಯನ್ನು ನೀವೆಲ್ಲೋ ಎಂದೂ ಕೂಡ ಕದಲಿಸೋಕ್ಕೂ ಆಗೋದಿಲ್ಲ, ಅದನ್ನು ಮುಟ್ಟೋಕ್ಕೂ ಆಗೋದಿಲ್ಲ. ನಿಮ್ಮ ಪಾಪದ ಕೂಡ ನಿಮಗೆ ತುಂಬಿದೆ. ಎಲ್ಲವೂ ಕೂಡ ಸತ್ಯನಾಶ ಆಗಿ ಸರ್ವನಾಶ ಆಗ್ತಕ್ಕಂಥದ್ದಕ್ಕೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೋತಾ ಇದ್ದೀವಿ. ಪಾಕಿಸ್ತಾನ ಜನ ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಕ್ಷೇಮ, ಮುಂದಿನ ಪೀಳಿಗೆಗೆ ಕ್ಷೇಮ. ಅದಿಲ್ಲ ಅಂದರೆ ಅವ್ರಿಗೆ ಅದರಿಂದ ಆಗ್ತಕ್ಕಂಥ ಆಘಾತ. ಉಗ್ರವಾದಿಗಳನ್ನು ಎಲ್ಲಿವರೆಗೂ ನೀವು ಅವ್ರನ್ನ ಬೆಳೆಸ್ತೀರಿ, ನಿಮಗೆ ಅದು ಪಾಪದ ಕೂಡ ತುಂಬಿದಂಗೆ. ಆ ಉಗ್ರವಾದಿಗಳ ಗಮನವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಭಾರತ ಜೊತೆ ಕೈ ಜೋಡಿಸಿದ್ರೆ ಉಗ್ರವಾದಿಗಳು ಸರ್ವನಾಶ ಆಯ್ತಾರೆ. ಆವಾಗ ಪಾಕಿಸ್ತಾನದವರು ಇರ್ತಕ್ಕಂಥ ಪಾಕಿಸ್ತಾನ ಜನ ಅವರು ಬದುಕೋದಕ್ಕೆ ಏನಾದ್ರು ದಾರಿ ಮಾಡ್ಕೋಬೋದು. ಅದನ್ನು ಬಿಟ್ಟು ನಿಮ್ಮ ಪಾಪದ ಕೆಲಸಕ್ಕೆ ಇನ್ನೊಬ್ಬರನ್ನ ಹೊರೆ ಮಾಡೋದಾಗಲಿ, ಪಾಪದ ಕೆಲಸದಿಂದ ನಮ್ಮ ಮುಗ್ಧ ಜನರನ್ನು ಬಲಿ ತೆಗೆದುಕೊಳ್ಳೋದಾಗಲಿ ಇನ್ನು ಮುಂದೆ ನಡೆಯೋದಿಲ್ಲ ಅನ್ನೋದನ್ನು ನಮ್ಮ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಸರ್, ಈ ಭಾಗದಿಂದ ರೈಲ್ವೆ ಬೇಡಿಕೆ ಇದೆ ಕರಾವಳಿ